ಈಗ ಈ ಒಂದು ಇರಾನ್ ಅದನ್ನು ರಿಟಾಲಿಯೇಷನ್ ಇತ್ತಲ್ಲ, ಸರ್ಪ್ರೈಸ್ ಆದ್ರ ನೀವು? 100% ಸರ್ಪ್ರೈಸೇ ಇದು. ಅಮೆರಿಕ ಇಸ್ರೇಲ್ ಒಂದು ಕಡೆ, ಇರಾನ್ ಅನ್ನೋದು ಒಂದು ಕಡೆ, ಇರಾನ್ ಸುತ್ತಮುತ್ತ ದೇಶಗಳಿಂದ ಎಲ್ಲಿಂದ ಬೇಕಾದ್ರೂ ಕ್ಷಿಪಣಿ ಹೊಡಿಬೋದು ಅಂತ ಒಂದು ಕಡೆ ಇದ್ದಾಗ, ಇರಾನ್ ಆ ರಿಟಾಲಿಯೇಷನ್ನು, ಆ ಡಿಫೆನ್ಸ್ ಅಂದರೆ ಅವರ ಟ್ಯಾಕ್ಟಿಕ್ ಮೋಡೇ ಚೇಂಜ್ ಮಾಡ್ಕೊಂಬಿಟ್ರು ಇರಾನು. ಡೈರೆಕ್ಟಾಗಿ ಇಸ್ರೇಲ್ಗೆ ವಾರ್ನಿಂಗ್ ಕೊಡೋದು ಬಿಟ್ಟು ಅಕ್ಕಪಕ್ಕ ಈ ಬಹರೇನ್ ಆಗಲಿ, ಕುವೈಟ್ ಆಗಲಿ, ಈ ದೇಶಗಳಿಗೆ, ಸೌದಿ ಆಗಲಿ, ಈ ದೇಶಗಳಿಗೆ ಯಾವಾಗ ಇವ್ರು ವಾರ್ನಿಂಗ್ ಕೊಟ್ಟು ಇವ್ರು ಮಿಸೈಲ್ ಹೋಗಿ ಅಲ್ಲಿ ಆ ಬೇಸ್ಗಳನ್ನ ಹೊಡಿತಾ ಇತ್ತು, ಆ ದೇಶಗಳೆಲ್ಲ ಮಂಡಿ ಊರಿ ಅಮೆರಿಕಕ್ಕೆ ಹೇಳಕ್ಕೆ ಶುರು ಆಯಿತು, ನಿಮಗೆ ನಾವು ಬೇಸ್ ಕೊಟ್ಟವಲ್ಲ, ನಮ್ಮ ಸುರಕ್ಷತೆ ನೀವು ಕಾಪಾಡಬೇಕು. ಒಪ್ಪಂದ ಏನಾಗಿತ್ತು? ನಿಮ್ಮ ಈ ದೇಶಗಳೆಲ್ಲ ಏನಿದೆ, ಈ ದೇಶದಲ್ಲಿ ಸಾಕಷ್ಟು ಬರೀ ಆಯಿಲ್ ವೆಲ್ಸ್ ಇದೆ, ಅಂದ್ರೆ ಕ್ರೂಡ್ ಆಯಿಲ್ ಯಥೇಚ್ಛವಾಗಿ ಸಿಗುವಂತ ದೇಶ ಇದು. ಇದು ಬಿಟ್ರೆ ಬೇರೆ ಏನೂ ಇಲ್ಲ. ಅಮೆರಿಕ ಏನ್ ಹೇಳ್ತು, ನೀನು ನನಗೆ ಡಾಲರ್ ಅಲ್ಲಿ ಅದನ್ನ ಕೊಡು, ಡಾಲರ್ ಅಲ್ಲಿ ವ್ಯವಹಾರ ಮಾಡು, ನಾನು ನಿನಗೆ ಸೆಕ್ಯೂರಿಟಿ ವೈಸ್ ನಿನ್ನ ದೇಶನ ಸೆಕ್ಯೂರ್ಡ್ ಮಾಡ್ಕೊಡ್ತೀನಿ ಅಂತ ತಾನೇ ಒಪ್ಪಂದ ಆಗಿದ್ದು. ಈಗ ಅದು ಮುರಿದಂಗೆ ಲೆಕ್ಕ ಆಯ್ತು. ಈಗ ಈ ದೇಶಗಳೆಲ್ಲ ಅಮೆರಿಕಕ್ಕೆ ಪ್ರಶ್ನೆ ಮಾಡೋ ತರ ಆಯ್ತು. ಇಲ್ಲ, ಅವ್ರಿಗೆ ಕಾಳಿಂಗ್ ಸರ್ಪನ್ ಪಕ್ಕ ಮಲಗಿಸ್ಕೊಂಡಂಗೆ ಆಯ್ತು ಅವ್ರಿಗೆ ಅಂತ. ಖಂಡಿತವಾಗೂ ಕಾಳಿಂಗ್ ಸರ್ಪಕ್ಕೆ ಆಶ್ರಯ ಕೊಟ್ಟರೆ ಅದು ಕಚ್ಚಿಬಿಟ್ಟಿದೆ ಅಂತ ಅಷ್ಟೇ. ಹಂಗಾಗಿ ಈಗ ಹುಚ್ಚು ಸಾಹಸ ಏನಾದ್ರೂ ಸೌದಿ ಕಡೆಯಿಂದ ಆದ್ರೆ ಇರಾನ್ ಸುಮ್ಮನೆ ಬಿಡಲ್ಲ ಅಂತ ಹೇಳಿದೆ. ಈಗಾಗಲೇ ಏನಾದ್ರೂ ನಾವು ಲ್ಯಾಂಡ್ ಆರ್ಮಿ ಇಳಿಸ್ತೀವಿ, ನಮ್ಮ ಸೋಲ್ಜರ್ಸ್ ರೆಡಿ ಇದ್ದಾರೆ, ಸೊ ನಾವು ನುಗ್ಲಿಕ್ಕೆ ರೆಡಿ ಇದೀವಿ ಅಂತ ಏನಾದ್ರೂ ಇವ್ರು ಹೇಳಿದ್ರೆ, ಇರಾನ್ ಅಲ್ಲೂ ಕೂಡ ಇನ್ನೂ ಹತ್ರ ಬನ್ನಿ ಅಂತ ಕರೆದಿದ್ದಾರೆ ಇರಾನ್ ಸೇನಾಧಿಕಾರಿ. ಇರಾನ್ ಅಲ್ಲಿ ಏನು ಉಳಿದಿರೇನಪ್ಪ ಅಮೆರಿಕದವರು, ಸ್ವಲ್ಪ ಹತ್ರ ಬನ್ರಪ್ಪ, ಇಂಚೂರು ಹತ್ರ ಬನ್ನಿ ಅಂತ ಕರೆದಿದ್ದಾರೆ. ಇರಾನ್ ಅಲ್ಲಿ ಏನು ಉಳಿದಿಲ್ಲ, ಅಷ್ಟು ಧ್ವಂಸ ಇಸ್ರೇಲ್ ಮಾಡಾಗಿದೆ. ಕರೆಕ್ಟ್, 70% ಛಿದ್ರ ಆಗಿದೆ. ತನ್ನನ್ನು ತಾನು ಕಟ್ಕೊಳ್ಲಿಕ್ಕೆ ಇನ್ನು 16 ವರ್ಷ ಬೇಕಾಗುತ್ತೆ ಇರಾನ್ಗೆ. ಅದ್ರ ಮೇಲ್ಗಡೆ ಈ ಸ್ಯಾಂಕ್ಷನ್ಸ್ ಅದು ಇದು ಅಂದ್ರೆ ಈಗಾಗಲೇ ಸುಪ್ರೀಂ ಲೀಡರ್ ಇಲ್ಲ, ಜನ ಒಂದು ಕಡೆ ಅಲ್ಲೋಲ ಕಲ್ಲೋಲ ಆಗಿದೆ, ಇನ್ಫ್ಲೇಷನ್ ಇದೆ, ಅಮೆರಿಕನ್ ಸ್ಯಾಂಕ್ಷನ್ಸ್ ಅಂಡ್ ಮೋರ್ ಓವರ್ ಮೆಡಿಕಲ್ ಎಮರ್ಜೆನ್ಸಿ ಇದೆ ಇರಾನ್ ಅಲ್ಲಿ. ಈ ರೀತಿ ಇರ್ಬೇಕಾದ್ರೆ ಮತ್ತೆ ನಾನು ಹೇಳಿದ್ ಕೇಳು ಅಂದ್ರೆ ಕೇಳುವಂತ ಪರಿಸ್ಥಿತಿ ಯಾರಿಗಾದ್ರೂ ಇದೆಯಾ? ಅಲ್ಲಿ ಯಾರು ಕೇಳಲ್ಲ. ಸೊ 100% ರಿಟಾಲಿಯೇಟ್ ಮಾಡೇ ಮಾಡ್ತಾರೆ, ಒಂದು ಮೆಸೇಜ್ ಕೊಟ್ಟೇ ಕೊಡ್ತಾರೆ. ಫೈನ್. ನಾನು ಸುದರ್ಶನ್ ಸರ್, ಈಗ ಒಂದು ಮನೆಗೆ ನುಗ್ಗಿ ಆ ಮನೆಯ ಮುಖ್ಯಸ್ಥನನ್ನು ಒಬ್ಬರು ಸಾಯಿಸ್ಬಿಟ್ಟು ಬೇರೊಂದು ಊರಿಂದ ಒಂದಿಬ್ಬರು ಒಂದೆರಡು ಊರವ್ರು ಸೇರಿಕೊಂಡು ಒಬ್ಬ ಮನೆ ಮುಖ್ಯಸ್ಥನ ಸಾಯಿಸಿ, ನಿನ್ನ ಮನೇಲಿರೋ ಮಚ್ಚ ಆಚೆ ಬಿಸಾಕ್ಬಿಡು, ರುಬ್ಕಲ್ ಆಚೆ ಬಿಸಾಕ್ಬಿಡು, ಚಾಕು ಆಚೆ ಬಿಸಾಕ್ಬಿಡು, ನೀನು ಇದೆಲ್ಲ ಇಟ್ಕೋಬೇಡ, ನೀನು ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿದ್ರೆ ಯಾವುದೇ ಮನೆಯವನು ಮಾತುಕತೆಗೆ ಬರಲ್ಲ. ಅವನಿಗೆ ಎಷ್ಟು ಸಾಧ್ಯ ಇದೆಯೋ ಅವನು ಇದ್ದಬದ್ದ ಶಕ್ತಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡು ಅವ್ನು ಫೈಟ್ ಮಾಡೇ ಮಾಡ್ತಾನೆ ಸರ್. ಒಂದು ಇಲಿನ ನೀವು ತಳ್ಕೊಂಡು ಹೋಗ್ತಾ ಇದ್ರು ಕೂಡ ಮೂಲೆವರೆಗೂ ತಳ್ಕೊಂಡು ಹೋಗ್ಬೋದಂತೆ, ಮೂಲೆಗೆ ಹೋದ ತಕ್ಷಣ ಜಂಪ್ ಮಾಡಿ ವಾಪಸ್ ಉಲ್ಟಾ ಬರುತ್ತಂತೆ, ಇಲ್ಲಿ ಕೂಡ ಎಗರು ಬರುತ್ತೆ ನಮ್ಮ ಮೇಲೆ ಅಂತೇಳಿ ಇರಬೇಕಾದ್ರೆ ಇರಾನ್ನ ಇಡೀ ಕೆಪಾಸಿಟಿಯನ್ನು ಮಿಸ್ಜಡ್ಜ್ ಮಾಡಿ ಅಮೆರಿಕ ಕೆಲಸ ಮಾಡ್ಕೊಳ್ತಾ, ದೊಡ್ಡಣ್ಣನ ಪ್ರತಿಷ್ಠೆಗೆ ಬಿದ್ದು ಕೆಲಸ ಮಾಡ್ಕೊಳ್ತಾ ನೋಡಿ ಸರ್. ಇಸ್ರೇಲ್ ಎಲ್ಲೂ ಕದನ ವಿರಾಮದ ಮಾತಾಡಿಲ್ಲ ಸರ್ ಇಲ್ಲಿವರೆಗೂ. ಅವ್ರದ್ದು ಏನು ಕೆಲಸ ಇದೆಯೋ, ಅವ್ರದ್ದೇನು ಒಂದು ರೀತಿಯಲ್ಲಿ ಉದ್ದೇಶ ಆಯಿತೋ ಅದನ್ನು ಮಾಡ್ಕೊಂಡೇ ಹೋಗ್ತಿದ್ದಾರೆ. ಬಟ್ ಇರಾನ್ ವಿಚಾರದಲ್ಲಿ ದೊಡ್ಡಣ್ಣನಿಗೆ ಇದು ಬೇಡದ ಕಿತಾಪತಿ ಆಗಿತ್ತಾ ಅಂತ? ಹೌದು ನೋಡಿ, ಈ ದೊಡ್ಡಣ್ಣ ಇಸ್ರೇಲಿನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಂಡ್ರು, ಉಪಯೋಗಿಸ್ಕೊಂಡ್ರು. ಅವರ ಮೊಸಾದ್ ಆಗ್ಲಿ, ಅವರ ಸ್ಟ್ರಕ್ಚರ್ ಆಗ್ಲಿ, ಅವರ ಏರ್ ಪವರ್ ಏನಿದೆ ಅದೆಲ್ಲ ಯೂಸ್ ಮಾಡ್ಕೊಂಡೆ ಈ ಇದೇನು ಇರಾನ್ನ ಒಂದು ಮುಂದೆ ನಿಮ್ಮ ಇದರಲ್ಲೇ ವಾಹಿನಿಯಲ್ಲೇ ಹೇಳಿದ್ದೆ ಹಿಂದೆ, ಈ ಮೊಸಾಯಿಕ್ ಫಾರ್ಮ್ ಆಫ್ ಡಿಫೆನ್ಸ್, ಅದರಲ್ಲಿ 31 ಸ್ಲ್ಯಾಬ್ಗಳಿದ್ದಾವೆ. ನಾನು ಒಂದು ರೂಮಲ್ಲಿ ಒಂದು 31 ಸ್ಲ್ಯಾಬ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, 1ನೇ ಸ್ಲ್ಯಾಬ್ ಸರ್ವಾಧಿಕಾರಿ, ಇನ್ನು 30 ಕಮಾಂಡರ್ಸ್, ಡಿಫರೆಂಟ್ ಕಮಾಂಡರ್ಸ್, ಸ್ವತಂತ್ರ ಅಧಿಕಾರಿ ಕಮಾಂಡರ್ಸ್, ಸ್ವತಂತ್ರ ಅಧಿಕಾರಿ. ಅದರಲ್ಲಿ 16 ಜನನ ಹೊಡೆದಾಕಿದ್ದಾರೆ. ಅಂದ್ರೆ 16 ಕಮಾಂಡರ್ಸ್ಗಳು ಹೊಸದಾಗಿ ಬಂದು ಸೇರ್ಕೊಂಡಿದ್ರು. ನಾವು ಅವರ ಮನಸ್ಥಿತಿ ಹೆಂಗಿರುತ್ತೆ, ಈಗ ಅವರು ಇನ್ನು ಯಂಗರ್. ಈ ಕೊಮೆನಿ ಅವರೆಲ್ಲ ದೇ ವರ್ ಓಲ್ಡ್ ಅಂಡ್ ಲೆಟ್ ಅಸ್ ಗಿವ್ ಇಟ್, ದೇ ಹ್ಯಾಡ್ ಸಮ್ ಮೆಚ್ಯೂರಿಟಿ. ಬಟ್ ಈಗ ಬಂದಿರೋರೆಲ್ಲ ಏನಿದಾರಲ್ಲ, ಇವರೆಲ್ಲ ಹೊಸಬ್ರು, ಮತ್ತೆ ದೇ ಆರ್ ಫಿಲ್ಡ್ ವಿತ್ ಈ ಇಂಪಾರ್ಟೆಂಟ್ ರೇಜ್ ಅಂತ ಹೇಳ್ತಾರಲ್ಲ. ಸೊ ಅವ್ರಿಗೆ ಅದು ಇನ್ನೇನು ಕಾಣಿಸಲ್ಲ. ವಿ ಹ್ಯಾವ್ ಟು ಗೆಟ್ ಗೋಯಿಂಗ್. ಅದಕ್ಕೆ ಇವ್ರು ಯಾರು ಸೀಸ್ ಫೈರ್ ಅಂತ ಮಾತಾಡ್ತಾ ಇಲ್ಲ, ಬರೀ ಟ್ರಂಪ್ ಮಾತಾಡ್ತಾ ಇದ್ದಾರೆ ಸೀಸ್ ಫೈರ್. ಸರ್, ಇಸ್ರೇಲ್ UN ಅಂಬಾಸಿಡರ್ ಹೇಳಿರೋದು, ಇಸ್ರೇಲ್ UN ಅಂಬಾಸಿಡರ್ ಒಂದ್ ಕಡೆ ಮಾತಾಡಿದ್ದಾರೆ ಸರ್, ದೇ ಆರ್ ನಾಟ್ ಪಾರ್ಟ್ ಆಫ್ ದಿ US ಇರಾನ್ ಟಾಕ್ಸ್ ಅಂತ ಹೇಳಿ. ಒಂದು ವೇಳೆ ಆ ಟಾಕ್ ನಡೆದಿದ್ರೆ, ನಿಜವಾಗ್ಲೂ ಒಂದು ವೇಳೆ ಆ ಮಾತುಕತೆ ನಡೆದಿದ್ರೆ
ನನಗೂ ಈ ಮಾತುಕತೆಗೂ ಸಂಬಂಧ ಇಲ್ಲ ಅಂತ ಇಸ್ರೇಲ್ನ UN ರಾಯಭಾರಿ ಹೇಳಿರ್ತಕ್ಕಂಥ ಮಾತಿದು. ಅವರು ಬಹಳ ಕ್ಲೀನ್ ಆಗಿ ಅವರು ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಈ ಟ್ರಂಪ್ ಬಂದು ಹೋಗ್ಬಿಡ್ತಾರೆ. ಎಷ್ಟು ಈಗಾಗಲೇ 5 ದಿವಸ ಬಿಟ್ಟು 1 ತಿಂಗಳು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಕನ್ಫರ್ಮ್ ಆಗಿಲ್ಲ, ಬಟ್ 1 ತಿಂಗಳು ನಾವು ಟ್ಯಾಕ್ಟಿಕಲ್ ಪಾಸ್ ತಗೊಳ್ತೀವಿ. ಯಾಕಂದ್ರೆ ಗೊತ್ತಾಯ್ತು 5 ದಿವಸದಲ್ಲಿ, ಅಂದ್ರೆ ಶುಕ್ರವಾರದಲ್ಲಿ ಅವರು ಈ 82 ಏರ್ಬಾರ್ನ್ ಡಿವಿಷನ್ ಏನಿದೆ ಅದ್ರ ಕಾರ್ಯಾಚರಣೆ ಮಾಡಿಸ್ಬಿಡ್ತೀವಿ ಅಂತ ಯಾರೋ ಈ ಮಿಲಿಟರಿ ಕಮಾಂಡರ್ಗಳು ಹೇಳಿದ್ದಾರೆ. ಫಾರ್ ಎ ಚೇಂಜ್ ಟ್ರಂಪ್ ಕೇಳಿದ್ದಾನೆ, ಆಯ್ತು ಓಕೆ 1 ತಿಂಗಳವರೆಗೂ ಮಾಡ. ಆಮೇಲೆ ಆರ್ಥಿಕ ತಜ್ಞರು ಹೇಳಿರ್ತಾರೆ, ನೀವು ಈಗಲೇ ಮತ್ತೆ ಶುರು ಮಾಡ್ಕೊಂಡ್ರೆ ಇಡೀ ಪ್ರಪಂಚದ ಆರ್ಥಿಕ ವ್ಯವಸ್ಥೆನೇ ಕುಸಿದು ಹೋಗ್ಬಿಡುತ್ತೆ. $200 ಆಗ್ಬಿಡುತ್ತೆ ಕಚ್ಚಾ ತೈಲ.